ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದರಲ್ಲಿ ಟೂಲ್ ಬಾಕ್ಸ್ ಅಂತ ಬರುತ್ತೆ. ಟೂಲ್ ಬಾಕ್ಸ್ ಓಪನ್ ಮಾಡ್ಕೊಳ್ರಿ. ಇದರಲ್ಲಿ ಇಮೇಜ್ ಅಂತಿದೆ. ಫಸ್ಟ್ಗೆ ಇಮೇಜ್ ಅಂತಿದೆ. ನಾವು ಇಮೇಜ್ ನಿಮ್ಮ ಪೆನ್ಡ್ರೈವಿಂದ ಇಮೇಜ್ ತೊಗೊಳ್ಬೇಕಂತಂದರೆ ನಿಮ್ಮ ಪೆನ್ಡ್ರೈವ್ಸ್ ಆಪ್ಷನ್ಸ್ ಇದೆ. ಇಲ್ಲಿ USB ಪೋರ್ಟ್ಸ್, ಇಲ್ಲಿ ಪೆನ್ಡ್ರೈವ್ನ ನೀವು ಪುಟ್ ಮಾಡಬೇಕು. ಇಲ್ಲಿ ಪೆನ್ಡ್ರೈವ್ ಪುಟ್ ಮಾಡಿದರೆ ನೀವು ಇಂಟರ್ನಲ್ಲಿ ನೀವು ಇಮೇಜಿಗೆ ಹೋದರೆ ಆಟೋಮೆಟಿಕ್ ನಿಮ್ಮ ಪೆನ್ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾರೆ, ಹಾರ್ಡ್ ಡಿಸ್ಕ್ ಯೂಸ್ ಮಾಡಿರಿ. ಇಲ್ಲ ನಿಮ್ಮದು ಇಂಟರ್ನಲ್ಲಿ ಇಮೇಜಸ್ ಸ್ಟೋರ್ ಮಾಡಿಟ್ಟಿದ್ರೆ ಅವನು ಕೂಡ ನೀವು ಓಪನ್ ಮಾಡಿದ್ರೆ ಇಲ್ಲಿ ಬಂದುಬಿಡುತ್ತೆ ಪಿಕ್ಚರ್ಸ್. ಅವನ್ನ ಓಪನ್ ಮಾಡಿಕೊಂಡು ನೀವು ವೈಟ್ ಬೋರ್ಡ್ಗೆ ತೊಗೊಂಬಂದು ಎಕ್ಸ್ಪ್ಲೇಷನ್ ಮಾಡ್ಬೋದು. ಓಕೆ, ಇದು ಬಂದು ಟೂಲ್ ಬಾಕ್ಸಲ್ಲಿ ಬರುತ್ತೆ. ಟೂಲ್ ಬಾಕ್ಸಲ್ಲಿ ಇಮೇಜಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಟೇಬಲ್ ಅಂತಿದೆ ನೋಡಿ. ಟೇಬಲ್ಗೆ ಹೋಗ್ರಿ. ಟೇಬಲ್ ನಮ್ಗೆ ಎಷ್ಟು ಟೇಬಲ್ಸ್ ಬೇಕೀಗ 3x3 ಸೆಟ್ ಬೇಕಂದ್ರೆ 3x3 ಓಕೆ ಕೊಡಿರಿ. 3x3 ಸೆಲೆಕ್ಟ್ ಆಯಿತು. ಓಕೆ, 3x3 ಸೆಲೆಕ್ಟ್ ಮಾಡಿಕೊಡ್ರಿ. ಜಸ್ಟ್ ನಮಗೆ ಇದರಲ್ಲಿ ರೈಟ್ ಮಾಡ್ತೀರಿ ಇವಾಗ 1 2 3. ಓಕೆ, ಒಂದು ನಿಮಿಷ. ಜಸ್ಟ್ ನಾವು ಪೆನ್ ಯಾವ್ದು ಸೆಲೆಕ್ಟ್ ಇರುತ್ತೆ ಅದು ಅಲ್ಲಿ ರೈಟ್ ಆಗ್ತಿರುತ್ತೆ. ನಮ್ಮ ಪೆನ್ ನೋಡ್ಬೇಕು. ಇವಾಗ ನಾವು ಪೆನ್ ಏನಿದೆ ಸೇರ್ಸಲ್ಲಿ ಸೆಲೆಕ್ಟ್ ಇದೆ. ಜಸ್ಟ್ ನಮಗೆ ಪೆನ್ಸಿಲ್ ಒಳಗೆ ಸೆಲೆಕ್ಟ್ ಆಗಬೇಕು ಅದು. ಓಕೆ, 1 2 3. ಓಕೆ, ಜಸ್ಟ್ ABC. ಇದು ನಿಮಗೆ ಇನ್ನೂ ಎಕ್ಸ್ಟ್ರಾ ನಿಮಗೆ ಬಾಕ್ಸಸ್ ಬೇಕು ಅಂತಂದರೆ ಸೆಲೆಕ್ಟ್ ಮಾಡಬೇಕು. ಇದನ್ನು ಫುಲ್ ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸರ್ಟ್ ಕಾಲಮ್ ಲೆಫ್ಟ್, ಇನ್ಸರ್ಟ್ ಕಾಲಮ್ ರೈಟ್ ಅಂತ ಬರುತ್ತೆ. ಇನ್ಸರ್ಟ್ ಕಾಲಮ್ ಈ ರೈಟಿಗೆ ಬೇಕಂದರೆ ಇದನ್ನು ಕ್ಲಿಕ್ ಮಾಡಿ. ಲೆಫ್ಟ್ ಬೇಕು ಮುಂದೆ ಬೇಕಂದ್ರೆ ನೆಕ್ಸ್ಟ್ ಪೇಜ್ ಲೆಫ್ಟ್ ಆಗುತ್ತೆ. ಇದ್ರ ಲೆಫ್ಟ್. ನೀವು ರೈಟ್ ಬೇಕಂದ್ರೆ ಮುಂದೆ ಮಾಡ್ತೀವಿ. ಓಕೆ, ನಮ್ಗೆ ಇಲ್ಲಿ ಕೆಳಗಡೆ ಬೇಕು. ಇವಾಗ ಇಲ್ಲಿ ಕ್ಲಿಕ್ ಮಾಡಿಕೊಡ್ರಿ. ಜಸ್ಟ್ ಇಲ್ಲಿ ಬರುತ್ತೆ ಸೆಲೆಕ್ಟ್ ಟಾಪು ಬಾಟಮ್. ಜಸ್ಟ್ ಒಂದೊಂದು ಎಕ್ಸ್ಟ್ರಾ ನಿಮಗೆ ಟೇಬಲ್ಸ್ ಬೇಕಂದರೆ ಮಾಡ್ಕೋಬೋದು. ಜಸ್ಟ್ ಮತ್ತೆ ಇದನ್ನು ಸ್ಮಾಲ್ ಸೈಜ್ ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿ ನೀವು ಎಕ್ಸ್ಟ್ರಾ ಟೇಬಲ್ಸ್ ಕೂಡ ನೀವು ಹಾಕೋಬೋದು ಇದರಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪೇಜ್ ಹೋಗಿ ಪ್ಲಸ್ ಟೂಲ್ ಬಾಕ್ಸಲ್ಲಿ ರೂಲರ್ ಇದೆ. ರೂಲರ್ ಮೀನ್ಸ್ ಮ್ಯಾಥಮೆಟಿಕಲ್ ಯೂಸ್ ಆಗುತ್ತೆ. ಸ್ಕೇಲ್. ಓಕೆ, ಸ್ಕೇಲ್ ತೊಗೊಂಡ್ರೆ ಸ್ಕೇಲ್ ಸೈಜ್ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ನಿಮಗೆ ರೊಟೇಟ್ ಕೂಡ ಆಗುತ್ತೆ. ಇದು ರೊಟೇಟ್ ಕೂಡ ಆಗುತ್ತೆ. ಆ್ಯಂಡ್ ಸ್ಕೇಲ್ ಶಿಫ್ಟ್ ಮಾಡಬೇಕಂದ್ರೆ ಸ್ಕೇಲ್ ಮೇಲೆ ಟ್ರ್ಯಾಕ್ ಮಾಡಿ ಶಿಫ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಇಟ್ಟು ನೀವು ಎಷ್ಟು ಬೇಕೋ ಅಷ್ಟು ನೀವು ಆಟೋಮೆಟಿಕ್ ನಿಮಗೆ ಇಂಚಸ್ ವೈಸ್ ನಿಮಗೆ ರೈಟ್ ಆಗುತ್ತೆ. ಒಂದು ಲೈನ್ ರೆಡಿ ಆಗುತ್ತೆ. ಓಕೆ, ಇದು ಬೇಡ ಅಂದರೆ ಕ್ಲೋಸ್ ಮಾಡಿಕೊಡ್ರಿ. ಇನ್ನು ರೂಲರಲ್ಲಿ ಒಂದು ಮಾರ್ಕ ಇದೆ. ನಿಮಗೆ ಎಷ್ಟು ಬೇಕು ಅಷ್ಟು. ಒಂದು 90 ಡಿಗ್ರಿ ಕೋನ ಬೇಕಂತಂದರೆ 90 ಡಿಗ್ರಿದು ಸೆಲೆಕ್ಟ್ 90 ಡಿಗ್ರಿಗೆ ಶಿಫ್ಟ್ ಇಟ್ಕೊಂಡು ಜಸ್ಟ್ ಓಕೆ ಕೊಡ್ರಿ. ಜಸ್ಟ್ ರೆಡಿ ಆಗುತ್ತೆ. ಓಕೆನಾ? ನಮ್ಮ 90 ಡಿಗ್ರಿ ಒಂದು ಕೋನ ರಚನೆ ಆಗುತ್ತೆ. ಇಲ್ಲ ನಮ್ಮ ಕಡೆಯಿಂದ ಬೇಕಂದರೆ 70 ಬೇಕು ಅಂದರೆ 70 ಕೂಡ ನೀವು ರೆಡಿ ಮಾಡ್ಬೋದು. ಇದು ಈ ಥರ ರೆಡಿ ಆಗುತ್ತೆ. ಓಕೆ, ಇದು ಬೇಡ ಅಂತಂದರೆ ನೀವು ಕ್ಲೋಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಟೂಲ್ ಬಾಕ್ಸಲ್ಲಿ ರೂಲರ್ ಜಾಮೆಟ್ರಿ ಬಾಕ್ಸ್ ಇದೆ. ನಿಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಬೋದು. ಎಲ್ಲಿ ಬೇಕಲ್ಲಿ ಶಿಫ್ಟ್ ಮಾಡ್ಬೋದು. ಇದನ್ನು ಎಷ್ಟು ಬೇಕಷ್ಟು ಸೈಜ್ ಸೆಲೆಕ್ಟ್ ಮಾಡಿಕೊಡ್ರಿ. ಒಂದು ಸರ್ಕಲ್ ರೆಡಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಸರ್ಕಲ್ ರೆಡಿ ಮಾಡಿ. ಓಕೆ, ಇಲ್ಲ ನಮಗೆ ಇನ್ನೊಂದು ಸರ್ಕಲ್ ಬೇಕಿದ್ರಲ್ಲಿ ದೊಡ್ಡ ಸರ್ಕಲ್ ಬೇಕಂದ್ರೆ ದೊಡ್ಡ ಮಾಡಿರಿ. ಕ್ಲಿಕ್ ಮಾಡಿರಿ. ಆಟೋಮೆಟಿಕ್ ನಿಮಗೆ ಇನ್ನೊಂದು ಸರ್ಕಲ್ ರೆಡಿ ಆಗುತ್ತೆ. ಇದು ಬೇಡ ಅಂತ ಇದ್ದರೆ ಕ್ಲೋಸ್ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಪೇಜ್ ಓಕೆ. ಟೂಲ್ ಬಾಕ್ಸ್ ಇಲ್ಲಿ ಸೋರ್ಸಸ್ ಇದೆ. ಡೈರೆಕ್ಟಾಗಿ ನಾವು ಇಲ್ಲಿ ಸೋರ್ಸಸ್ ಕ್ಲಿಕ್ ಮಾಡಿದ್ರೆ OPS ಸಿಸ್ಟಮ್ಗೆ ಹೋಗ್ಬೋದು. HDMI 1, HDMI 2, HDMI ಫ್ರಂಟ್ HDMI. ಇದು FHDMI ಅಂತದಿಲ್ಲ, ಇದು ಫ್ರಂಟ್ HDMI.
ಇಲ್ಲಿ ನೀವು ಲ್ಯಾಪ್ಟಾಪ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದರೆ ಆಟೋಮೆಟಿಕ್ ನಿಮಗೆ ಡೈರೆಕ್ಟಾಗಿ ಶೋ ಆಗುತ್ತೆ. ನೀವೇನು ಫ್ರಂಟ್ HDMI ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಇನ್ನು HDMI 1 HDMI 2 ನಿಮ್ಮ ಬ್ಯಾಕ್ ಸೈಡ್ ಇದೆ, ಪ್ಯಾನಲ್ ಬ್ಯಾಕ್ ಸೈಡ್ ಇರುತ್ತೆ. ಅದನ್ನು ಒಂದು ವಿಡಿಯೋದಲ್ಲಿ ನಾವು ತೋರಿಸ್ತೀನಿ. ಜಸ್ಟ್ ನೀವು ಕೇಬಲ್ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ನೀವು HDMI 1 ಸೆಲೆಕ್ಟ್ ಮಾಡಿದ್ರೆ ನಿಮ್ಮದು ಲ್ಯಾಪ್ಟಾಪಲ್ಲಿ ಶೋ ಆಗುತ್ತೆ. ಇನ್ನು VGA ಪೋರ್ಟ್ ಇದೆ, ಒಂದು F ಟೈಪ್ ಸಿ ಪೋರ್ಟ್ ಇದೆ. ಸಿ ಟೈಪ್ ಕೇಬಲ್ ಇರುತ್ತಲ್ಲ ನಿಮ್ಮದು, ಆಟೋಮೆಟಿಕ್ ನಿಮ್ಮ ಮೊಬೈಲ್ ಥ್ರೂ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಲ್ಯಾಪ್ಟಾಪ್ ಥ್ರೂ ಕನೆಕ್ಟ್ ಮಾಡ್ಕೋಬೋದು. ಇದು ನಿಮಗೆ ಸೋರ್ಸ್ದು. ಆ್ಯಂಡ್ ಮೈಂಡ್ ಮ್ಯಾಪಿಂಗ್ ಬರುತ್ತೆ. ಮೈಂಡ್ ಮ್ಯಾಪಿಂಗ್ ಕ್ಲಿಕ್ ಮಾಡಿರಿ, ಆಟೋಮೆಟಿಕ್ ಈ ಥರ ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಸೈಜ್ನ ದೊಡ್ಡದು ಮಾಡ್ಕೋಬೋದು. ಮೈಂಡ್ ಮ್ಯಾಪಿಂಗ್ ಬಂದು ನಿಮಗೆ ಸೈನ್ಸಲ್ಲೂ ಬರುತ್ತೆ ಆ್ಯಂಡ್ ಇಂಗ್ಲೀಷಲ್ಲೂ ನೀವು ಗ್ರಾಮರಲ್ಲಿ ಮಾಡ್ಕೋಬೋದು. ಈ ಗ್ರಾಮರಲ್ಲಿ ಯಾವ ಥರ ಅಂತಂದರೆ ಗ್ರಾಮರ್ ಟೆನ್ಸ್ ಅಂತ ಬರೀತೀರಿ. ಈಗ ಟೆನ್ಸ್, ಓಕೆ. ಆ್ಯಂಡ್ ನೆಕ್ಸ್ಟ್ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಥರ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತೆ ನಿಮಗೆ ಎಕ್ಸ್ಟ್ರಾ ಬಾಕ್ಸ್ ಬೇಕಂತಂದರೆ ಸೆಲೆಕ್ಟ್ ಮಾಡಿರಿ, ಪ್ಲಸ್ ಮಾಡಿರಿ. ಇದಕ್ಕೆ ನಮ್ಗೆ ಇನ್ನೊಂದು ಬೇಕಂದರೆ ಅದು ಕಟ್ಕೋಬೋದು. ನೀವು ಪಾಸ್ಟ್ ಟೆನ್ಸಲ್ಲಿ ನಿಮಗೆ ಬಾಕ್ಸ್ ಬೇಕು, ಫ್ಯೂಚರ್ ಟೆನ್ಸಲ್ಲಿ ನಿಮಗೆ ಬಾಕ್ಸ್ ಬೇಕು. ಈ ಥರ ನೀವು ಮೈಂಡ್ ಮ್ಯಾಪಿಂಗ್ನ ರೆಡಿ ಮಾಡ್ಕೋಬೋದು. ಇದು ನಿಮಗೆ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಇಂಗ್ಲೀಷ್ದು ಕೊಟ್ಟಿದ್ದೀನಿ, ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳು ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪೇಜ್ ಹೋಗ್ರಿ.